ಜನನಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಿಂದ ಮಾತ್ರ ಸಾಧ್ಯ ಆಯಿತು ಅಂತ ಹೇಳಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿ ಅವರು ಸಂವಿಧಾನಕ್ಕೆ ಎಷ್ಟು ಗೌರವ ಕೊಡ್ತಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಅಂದ್ರೆ ಕಾಂಗ್ರೆಸ್ ಉರಿಯುವ ಮನೆ ಇರಬೇಡಿ ಅಂತ ಇಷ್ಟೊಂದು ದೊಡ್ಡ ಪ್ರಮಾಣದ ಒಂದು ಏನು ಲಿಖಿತ ಸಂವಿಧಾನ ಕೊಟ್ಟಿರ್ತಾರೆ ನಮ್ಮ ದೇಶಕ್ಕೆ ಅಂಬೇಡ್ಕರ್ ಅವರು. ಅಂತ ಮಹಾನ್ ಪುರುಷ, ಅಂತ ಜ್ಞಾನಿನ ಯಾವುದೇ ಚುನಾವಣೆ ನಡೆಸಿದಿರ ರತ್ನಗಂಬಳಿ ಆಗಿ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಪ್ರವೇಶ ಮಾಡೋ ತರ ಮಾಡ್ಬೇಕಾಗಿತ್ತು. ಆದ್ರೆ ಅಂತ ಬುದ್ಧಿವಂತ ಬಂದು ಸಂಸತ್ತಲ್ಲಿ ಕೂತ್ಕೊಂಡ್ರೆ ನಮ್ಮ ಆಟ ನಡೆಯಲ್ಲ ಅನ್ನೋ ಕಾರಣಕ್ಕೋಸ್ಕರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಸೋಲಿಸಿ ಅವ್ರ ಕಣ್ಣಲ್ಲಿ ನೀರು ಬರೋ ತರ ಮಾಡ್ತಕ್ಕಂಥದ್ದು ಇವತ್ತೇನು ನಮ್ಮ ರಾಜ್ಯನ ಆಳ್ತಾ ಇದ್ದಾರೆ. ಅದೇ ಕಾಂಗ್ರೆಸ್ ಪಕ್ಷ, ಆ ಕಾಂಗ್ರೆಸ್ನ ಪ್ರಧಾನಮಂತ್ರಿಗಳಾಗಿದ್ದಂತ ಆ ಟೈಮಲ್ಲಿ ನೆಹರೂರವರು, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಂತಂದ್ರೆ ಕೋಲಾರಲ್ಲಿ ಮಲ್ಲೇಶ್ ಬಾಬು ಅಂತ ಏನು ಅಭ್ಯರ್ಥಿ ಇದ್ದಾರೆ, JDS ಅಭ್ಯರ್ಥಿ, NDA ಮೈತ್ರಿಕೂಟದ ಅಭ್ಯರ್ಥಿ ಆಗಿರೋದ್ರಿಂದ ದಯವಿಟ್ಟು ಎಲ್ಲರೂ ಏನು ಈ ಕಾಂಗ್ರೆಸ್ ಮೋಸ ರಾಜಕೀಯ ಮಾಡ್ತಾ ಇದ್ರು, ಅನ್ಯಾಯ ಮಾಡ್ತಾ ಇದ್ರು, ಆ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕಾಗುತ್ತೆ. ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ದಲಿತ ಸಮುದಾಯ ಜೊತೆಲಿದೆ ಮತ್ತೆ ಎಲ್ಲಾ ಜನಾಂಗನ ಜೊತೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಆಗಿರೋದ್ರಿಂದ ನಾವೆಲ್ಲರೂ ಈ ಬಾರಿ ಒಮ್ಮತವಾಗಿ ನಮ್ಮ ಮುಖಂಡರು ಚಂದ್ರಶೇಖರ್ ಅವರಾಗ್ಬೋದು, ಎಲ್ಲ ಈ ಭಾಗದ ಮುಖಂಡರಾಗಿರ್ಬೋದು, ಎಲ್ಲ ಒಟ್ಟಾಗಿ ಹೋಗಿ ನಮ್ಮ ಮೈತ್ರಿ ಅಭ್ಯರ್ಥಿಗೆ ಹೆಚ್ಚಿನ ರೀತಿಯಲ್ಲಿ ಮತ ಹಾಕಿಸುವ ನಿಟ್ಟಿನಲ್ಲಿ ಎಲ್ಲ ಕಾರ್ಯಪ್ರವೃತ್ತರಾಗಬೇಕು. ಪ್ರತಿಯೊಂದು ಕಾಲೋನಿಯಲ್ಲಿ ಹೋಗ್ಬಿಟ್ಟು ಈ ವಿಚಾರಗಳನ್ನ ಮುಟ್ಟಿಸಿ ಒಂದಷ್ಟು ಇದು ಮಾಡಬೇಕು ಅಂತ ಹೇಳ್ತಾ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ರಚನೆ ಆದಮೇಲೆ ನಮ್ಮ ಮೋದಿಜಿ ನೇತೃತ್ವದಲ್ಲಿ ಏನು ಮೀಸಲಾತಿ 18% ಇತ್ತು, 18% ಅಲ್ಲಿ ಏನು SC ಮೀಸಲಾತಿ, ST ಮೀಸಲಾತಿ ಇತ್ತು. ಆ ಮೀಸಲಾತಿಗಳಲ್ಲಿ SC ಮೀಸಲಾತಿನ 4%, ST ಮೀಸಲಾತಿನ 3%, ಟೋಟಲ್ 7% ಮೀಸಲಾತಿನ ಹೆಚ್ಚಿಗೆ ಮಾಡಿ ಕಾಂಗ್ರೆಸ್ ಅವರು ಏನು ಸುಳ್ಳು ಹೇಳ್ತಾ ಇದ್ರು, ಅದಕ್ಕೆ ಬಾಯಿ ಮಾತಲ್ಲ ಆನ್ಸರ್ ಕೊಟ್ಟಿಲ್ಲ. ನಾವು ದಲಿತರ ಪರವಾಗಿದ್ದೀವಿ, ಮೀಸಲಾತಿ ಜಾಸ್ತಿ ಹೆಚ್ಚಿಗೆ ಮಾಡಿದೀವಿ ಅಂತ ಮಾಡ್ತಾರೆ. ಮತ್ತೊಂದು ಸಂವಿಧಾನ ಬದಲಾಯಿಸ್ಬಿಡ್ತಾರಂತೆ ಬಿಜೆಪಿ ಅವರು ಬಂದ್ರೆ ಅಂತ ಅಪಪ್ರಚಾರ ಮಾಡ್ತಾ ಇದ್ರು. ಏನು ನರೇಂದ್ರ ಮೋದಿ ಅವರು ಮೊದಲನೇ ಬಾರಿ ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಸಂಸತ್ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಆ ಸಂಸತ್ತಿಗೆ ತಲೆಬಾಗಿ ಮೊಣಕಾಲೂರಿ ತಲೆಬಾಗಿ ಸಂಸತ್ತಿನ ಮೆಟ್ಟಿಲು ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ಹೊರಗಡೆ ಹೋಗ್ತಾರೆ. ಸಂಸತ್ ಪ್ರವೇಶ ಮಾಡಿ ಅಲ್ಲಿ ಒಂದು ಬೆಂಚ್ ಇಟ್ಟು ಆ ಬೆಂಚ್ ಮೇಲೆ ಸಂವಿಧಾನ ಗ್ರಂಥ ಇಟ್ಟು ಆ ಸಂವಿಧಾನ ಗ್ರಂಥಕ್ಕೆ ನಮಸ್ಕಾರ ಮಾಡಿಕೊಂಡು ಇವತ್ತಿನ ದಿನ ಏನು ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂಥವನು ರೈಲ್ವೆ ಸ್ಟೇಷನ್ ಅಲ್ಲಿ ಚಾಯ್ ಮಾರ್ತಾ ಇದ್ದಂತ ಒಂದು ಸಾಮಾನ್ಯ ಬಡ ಕುಟುಂಬದ ನನ್ನಂತ ವ್ಯಕ್ತಿ ಇವತ್ತಿನ ಇಂಥ ದೊಡ್ಡ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದ್ದೀನಿ ಅಂತಂದ್ರೆ ಡಾಕ್ಟರ್ ಬಾಬಾ ಇವತ್ತು ಪ್ರಧಾನಮಂತ್ರಿ ಆದ್ಮೇಲೆ ಏನು ಯಾವ ರೀತಿ ಗೌರವ ಕೊಡ್ತಾ ಇದಾರೆ ಅದೇ ನಿಟ್ಟಿನಲ್ಲಿ ನರೇಂದ್ರ ಮೋದಿಜಿ ಅವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 2010ರಲ್ಲಿ ಸಂವಿಧಾನ ಗ್ರಂಥನ ಆನೆ ಮೇಲೆ ಇಟ್ಟು ಅಂಬಾರಿ ಮೆರವಣಿಗೆ ಮಾಡ್ತೀವಲ್ಲ ನಾವು ಮೈಸೂರಲ್ಲಿ, ಆ ರೀತಿಯಲ್ಲಿ ಗುಜರಾತ್ ಅಲ್ಲಿ ಸಂವಿಧಾನ ಒಂದು ಗ್ರಂಥನ ಮೆರವಣಿಗೆ ಮಾಡಿ ಸಂವಿಧಾನ ಗೌರವ ಕೊಟ್ಟಿರ್ತಕ್ಕಂಥದ್ದು. ಕೆಲವರು ಏನ್ ಹೇಳ್ತಾರೆ, ಹೇಳಿದ ಸುಳ್ಳಿನ 100 ಸಲ ಹೇಳಿ ನಿಜ ಮಾಡಕ್ಕೆ ಹೊರಟಿ ಏನೆಲ್ಲ ಫೇಲ್ಯೂರ್ ಆಗಿದ್ದಾರೆ. ಈಗೆಲ್ಲ ಸತ್ಯಾಂಶ ಗೊತ್ತಾಗಿದೆಯಲ್ಲ. ಯಾವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶವ ಸಂಸ್ಕಾರ ಮಾಡಕ್ಕೆ ಜಾಗ ಕೊಟ್ಟಿಲ್ಲ ಅಲ್ಲಿ, ಅದಕ್ಕೆ ತದ್ವಿರುದ್ಧವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ನರೇಂದ್ರ ಮೋದಿರವರ ಇಚ್ಛಾಶಕ್ತಿಯಿಂದ ಏನ್ ಮಾಡ್ತಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಿಸಿದ ಸ್ಥಳ ಆಗ್ಬೋದು, ವಿದ್ಯಾಭ್ಯಾಸ ಮಾಡಿದ ಸ್ಥಳ ಆಗ್ಬೋದು, ಅವರು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡು ಬೌದ್ಧ ಸ್ವೀಕಾರ ಮಾಡಿದಂತ ಸಂದರ್ಭ ಆಗ್ಬೋದು, ಮತ್ತೆ ಪರಿನಿರ್ವಾಣ ಹೊಂದಿದಂತ ಸ್ಥಳ ಆಗ್ಬೋದು, ಮತ್ತೆ ಅವನು ಶವ ಸಂಸ್ಕಾರ ಮಾಡಿದ್ರಲ್ಲ ಆ ಸ್ಥಳ ಆಗ್ಬೋದು. ಟೋಟಲ್ ಆಗಿ 5 ಸ್ಥಳಗಳನ್ನ ಗುರುತಿಸಿ ಪಂಚ ತೀರ್ಥ ಕ್ಷೇತ್ರಗಳು ಅಂತ ಮಾಡಿ ಅದನ್ನ ಕೋಟ್ಯಾಂತರ ರೂಪಾಯಿ, 100 ಕೋಟಿ, 1000 ಕೋಟಿ ಖರ್ಚು ಮಾಡಿ ಅದನ್ನ ಅಭಿವೃದ್ಧಿ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಬಂಧಪಟ್ಟ 5 ಸ್ಥಳಗಳನ್ನ ಇವತ್ತಿನ ಪಂಚತೀರ್ಥ ಕ್ಷೇತ್ರಗಳು ಅಂತ ಮಾಡಿ ಇಡೀ ದೇಶ ವಿದೇಶಗಳಿಂದ ಬಂದು ಅದನ್ನ ಗಮನಿಸುವಂತ ಕೆಲಸ ಮಾಡಿದ್ದು ನರೇಂದ್ರ ಮೋದಿ ಸರ್ಕಾರ ಅಂತ ಹೇಳೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಹಾಗಾಗಿ ಯಾವ ರೀತಿ ದಲಿತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಇದೆ, ದಲಿತರ ಪರವಾಗಿ ದಲಿತರಿಗೆ ಮಾತ್ರ ಅಲ್ಲಿ SC ಮೋರ್ಚಾ ಅನ್ನೋ ಕಾರಣಕ್ಕೋಸ್ಕರ ನಾವು ದಲಿತರ ಪರವಾಗಿ ಅಂತ ಹೇಳ್ತೇವೆ. ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಂದು ಜಾತಿ ಜನಾಂಗಕ್ಕೂ ಸಮಾನವಾಗಿ ನೋಡಿ ಎಲ್ಲರಿಗೂ ಅಭಿವೃದ್ಧಿ ಕಾಣಬೇಕು ಅಂತ. ಮತ್ತೆ ನರೇಂದ್ರ ಮೋದಿ ಅವರ ಇನ್ನೊಂದು ವೈಶಿಷ್ಟ್ಯತೆ ಏನು ಅಂತಂದ್ರೆ, ಯಾವುದೇ ಒಂದು ಸರ್ಕಾರದಿಂದ ಸ್ಕೀಮ್ಗಳು ಕೊಟ್ಟಂತ ಸಂದರ್ಭದಲ್ಲಿ ಯಾವುದೇ ಒಂದು ಜಾತಿ ಜನಾಂಗಕ್ಕೆ ಅವರು ಅನುಕೂಲ ಮಾಡೋದಲ್ಲ. ಈ ಸಮಾಜದಲ್ಲಿ ಬದುಕ್ತಕ್ಕಂತ ಯಾವುದೇ ಜಾತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಜನಾಂಗ ಆಗಿರ್ಬೋದು, ಬಡವರಿಗೆಲ್ಲ ಅನುಕೂಲ ಆಗ್ತದೆ. ಮತ್ತೊಂದು ಪ್ರಮುಖವಾದ ವಿಚಾರ ಹಳ್ಳಿಗಳ ಹೇಳ್ಬೇಕಂದ್ರೆ, ಬೆಳಿಗ್ಗೆ ನಮ್ಮ ಹೆಣ್ಮಕ್ಳೆಲ್ಲ ಏನ್ ಮಾಡ್ತಾ ಇದ್ರು, ಚೆಂಬಿಡ್ಕೊಂಡು ಹೊರಗಡೆ ಹೋಗುವಂತ ಪರಿಸ್ಥಿತಿ, ಶೌಚಾಲಯ ಇರಲಿಲ್ಲ.
ಕೆಂಪುಕೋಟೆಯಲ್ಲಿ ಭಾಷಣ ಮಾಡ್ತಾ ಹೇಳ್ತಾರೆ ಪ್ರಧಾನಮಂತ್ರಿಗಳು, ಬಹಿರ್ದೆಸೆ ಮುಕ್ತ ಪ್ರದೇಶ ಆಗಬೇಕು. ದಿನ ಯಾರಿಗಾನ ಶೌಚಾಲಯ ಇಲ್ದಿರ ಇದೆಯಾ? ಪ್ರತಿಯೊಬ್ಬರಿಗೂ ಶೌಚಾಲಯ ಸಿಕ್ಕಿದೆ. ಮತ್ತೆ ನಮ್ಮ ಹೆಣ್ಣು ಮಕ್ಕಳೆಲ್ಲ ಎಷ್ಟು ಕಷ್ಟ ಪಡ್ತಾ ಇದ್ರು ಅಡಿಗೆ ಮಾಡೋದಕ್ಕೆ. ಆ ಸೌದೆಗೆ ಹೋಗ್ಬೇಕು, ಸೌದೆ ಹೊಡ್ಕೊಂಡ್ ಬರ್ಬೇಕು. ಮಳೆಕಾಲ ಬಂದ್ಬಿಟ್ರೆ ಸೌದೆ ನೆಂದಿರ್ತದೆ. ಆ ಟೈಮಲ್ಲಿ ಅಡಿಗೆ ಮಾಡೋಕ್ಕಾಗಿದ್ರೆ ಕಷ್ಟ ಆಗ್ತಾ ಇತ್ತು. ಒಬ್ಬರೇ ಈ ಸಲ ಮಲ್ಲೇಶ್ ಬಾಬು ಅಂತ, ಮಲ್ಲೇಶ್ ಬಾಬು ಅಂತ. ಯಾಕಂತಂದ್ರೆ ಪಕ್ಷ ಒಂದು ನಿರ್ಧಾರ ತಗೊಂಡ ಮೇಲೆ ಹೆಂಗಪ್ಪ ನಾವು ಈ ಸಿಂಬಲ್ಗೆ ಓಟ್ ಕೇಳೋದು ಅಂತ ಕೇಳ್ಬೋದು. ಆದ್ರೆ ಅಲ್ಲಿ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಎಲ್ಲ ವರಿಷ್ಠರು ಸೇರಿ ಒಂದಾಗಿ ಇದು ಮಾಡಿರೋದ್ರಿಂದ, ಮೈತ್ರಿ ಅಭ್ಯರ್ಥಿ ನೇಮಿಸಿರೋದ್ರಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಬಂಧುಗಳು ಎಲ್ಲ ಒಂದಾಗಿ ಯಾವುದೇ ಸಂಕೋಚ ಬೇಡ, ಇದು ಬೇಡ. ಈ ಸಲ 3ನೇ ಬಾರಿ ಏನು JDS ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರವ್ರಿಗೆ ಈ ಬಾರಿ ನಮ್ಮ ಮತ ಹಾಕ್ಸಿ ನಾವು ಓಟ್ ಹಾಕ್ಸೋಣ. ಹಾಗಾಗಿ ಈ 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಹ್ಯಾಟ್ರಿಕ್ ಪ್ರಧಾನಿ ಆಗ್ಬೇಕಂತಂದ್ರೆ ನಮ್ಮ ಜಿಲ್ಲೆಯಿಂದ, ನಮ್ಮ ಲೋಕಸಭಾ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ಅತ್ಯಧಿಕ ಮತಗಳ ಅಂತರದಿಂದ ಗೆಲ್ಲಿಸಿಕೊಡ್ಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ಕರೆಸಿ 4 ಮಾತು ಮಾತಾಡೋಕೆ ಅವಕಾಶ ಮಾಡ್ತಾರೆ. ನಮ್ಮೆಲ್ಲರಿಗೂ ಹೊಂದಿಸಿ ಫೋಟೋನ ಇಟ್ಕೊಳ್ಳೋದು, ಅಂಬೇಡ್ಕರ್ ಪರವಾಗಿ ನಾವಿದ್ದೀವಿ, ದಲಿತರ ಪರವಾಗಿ ನಾವಿದ್ದೀವಿ ಅಂತ ತೋರಿಸ್ಕೊಂಡು ಅವರು ಓಟ್ ಹಾಕೊಂಡು ಏನು ಗೆದ್ಕೊಂಡ್ ಬರ್ತಾ ಇದ್ರು. ಸುಮಾರು 40-50 ವರ್ಷಗಳ ಕಾಲ ಈ ದೇಶ ಮತ್ತು ರಾಜ್ಯವನ್ನು ಆಳಿದಂಥ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಏನಿದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೂ ಒಳ್ಳೇದು ಮಾಡಿಲ್ಲ, ಯಾವುದೇ ದಲಿತ ಸಮುದಾಯಕ್ಕೆ ಒಳ್ಳೇದು ಮಾಡಿಲ್ಲ ಅಂತಕ್ಕಂಥ ನಾವು ಫಸ್ಟ್ ಗಮನ ಹರಿಸ್ಕೋಬೇಕಾಗುತ್ತೆ, ಅರ್ಥ ಮಾಡ್ಕೋಬೇಕು. ಯಾವ ರೀತಿಯಪ್ಪ ಅಂತಂದ್ರೆ ಇದನ್ನು ರಾಜಕೀಯ ಭಾಷಣಕ್ಕೋಸ್ಕರ ಭಾಷಣ ಮಾಡ್ತಾ ಇಲ್ಲ. ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲನೇ ಬಾರಿಗೆ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಆ ಚುನಾವಣೆಯಲ್ಲಿ ಸೋಲಿಸ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಅವ್ರನ್ನ. 2ನೇ ಬಾರಿ ಮತ್ತೆ ಉಪಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ. ಉಪಚುನಾವಣೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲೂ ಸಹಿತ ಕಾಂಗ್ರೆಸ್ ಪಕ್ಷ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂಥ ನೆಹರೂರವರು ಯಾವ ಒಂದು ಕ್ಷೇತ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆ ಸ್ಪರ್ಧೆ ಮಾಡಿರ್ತಾರೆ, ಆ ಕ್ಷೇತ್ರದಲ್ಲಿ ಯಾರು ಅವ್ರ ವಿರುದ್ಧವಾಗಿ ಒಬ್ಬ ಅನಕ್ಷರಸ್ಥನ್ನ ಚುನಾವಣೆ ನಿಲ್ಲಿಸಿ ಸ್ವತಃ ಪ್ರಧಾನಮಂತ್ರಿಗಳು ಬಂದು 2 ಸಲ ಚುನಾವಣೆ ಪ್ರಚಾರ ಮಾಡಿರ್ತಕ್ಕಂಥ ಖಂಡಿತೀವ ನಾವು? ಇಲ್ಲ. ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಕ್ಷೇತ್ರದಲ್ಲಿ ಕಣಕ್ಕಿಳಿದಿರ್ತಾರೆ ಚುನಾವಣೆಯಲ್ಲಿ, ಅಂಬೇಡ್ಕರ್ ಅವರನ್ನು ಸೋಲಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅಂಬೇಡ್ಕರ್ ವಿರುದ್ಧವಾಗಿ ಯಾರು ಚುನಾವಣೆ ಸ್ಪರ್ಧೆ ಮಾಡಿರ್ತಾರೆ ಅವರು ಪರವಾಗಿ ಬಂದು ಭಾಷಣಗಳು ಮಾಡಿ, ಇದು ಮಾಡಿ, ಪ್ರಚಾರ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೋಲಿಸ್ತಾರೆ ಅವತ್ತಿನ ಚುನಾವಣೆಯಲ್ಲಿ. ಅವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬಾ ಮನಸ್ಸಿಗೆ ನೋವಿಂದ ಒಂದು ಮಾತು ಹೇಳ್ತಾರೆ ಬಂಧುಗಳೇ. ಅದೆಲ್ಲ ನಾವೆಲ್ಲ ಮನಸ್ಸಿಗೆ ಹಚ್ಕೋಬೇಕಾಗುತ್ತೆ. ಮತ್ತೆ ಯಾವ್ದು ಸುಳ್ಳು ಹೇಳ್ತಾ ಇರ್ತಕ್ಕಂಥದ್ದು, ಸತ್ಯ ಹೇಳ್ತಾ ಇರ್ತಕ್ಕಂಥದ್ದು ದಾಖಲೆಗಳಿದಾವೆ. ಆ ನೋವಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಏನ್ ಹೇಳ್ತಾರೆ ಅಂತಂದ್ರೆ, ಕಾಂಗ್ರೆಸ್ ಉರಿಯುವ ಮನೆ ಇರಬೇಡಿ ಅಂತ. ಇಷ್ಟೊಂದು ದೊಡ್ಡ ಪ್ರಮಾಣದ ಒಂದು ಏನು ಲಿಖಿತ ಸಂವಿಧಾನ ಕೊಟ್ಟಿರ್ತಾರೆ ನಮ್ಮ ದೇಶಕ್ಕೆ ಅಂಬೇಡ್ಕರ್ ಅವರು. ಅಂತ ಮಹಾನ್ ಪುರುಷ, ಅಂತ ಜ್ಞಾನಿನ ಯಾವುದೇ ಚುನಾವಣೆ ನಡೆಸಿದಿರ ರತ್ನಗಂಬಳಿ ಆಗಿ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಪ್ರವೇಶ ಮಾಡೋ ತರ ಮಾಡ್ಬೇಕಾಗಿತ್ತು. ಆದ್ರೆ ಅಂತ ಬುದ್ಧಿವಂತ ಬಂದು ಸಂಸತ್ತಲ್ಲಿ ಕೂತ್ಕೊಂಡ್ರೆ ನಮ್ಮ ಮಾಟ ನಡೆಯಲ್ಲ ಅನ್ನೋ ಕಾರಣಕ್ಕೋಸ್ಕರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಸೋಲಿಸಿ ಅವ್ರ ಕಣ್ಣಲ್ಲಿ ನೀರು ಬರೋ ತರ ಮಾಡ್ತಕ್ಕಂಥದ್ದು. ಇವತ್ತೇನು ನಮ್ಮ ರಾಜ್ಯನ ಆಳ್ತಾ ಇದ್ದಾರೆ ಅದೇ ಕಾಂಗ್ರೆಸ್ ಪಕ್ಷ. ಆ ಕಾಂಗ್ರೆಸ್ನ ಪ್ರಧಾನಮಂತ್ರಿಗಳಾಗಿದ್ದಂತ ಆ ಟೈಮಲ್ಲಿ ನೆಹರೂರವರು. ಇದೆಲ್ಲ ನಾವು ಅರ್ಥ ಮಾಡ್ಕೋಬೇಕು ಬೇಡ? ಇದು ಗೊತ್ತಿತ್ತಣ್ಣ ಈ ವಿಚಾರಗಳು? ನಮ್ಗೆ ಗೊತ್ತಿಲ್ಲ. ಇದಾದ ನಂತರ ಏನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಧನ ಹೊಂದ್ತಾರೆ. ನಿಧನ ಹೊಂದಂತ ಸಂದರ್ಭದಲ್ಲಿ ದೆಹಲಿನಲ್ಲಿ ನೀವೆಲ್ಲ ನೋಡಿದಿರಿ, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ಬೇರೆ ಬೇರೆ ಗಾಂಧಿಗಳಿಗೆಲ್ಲಾನು ಸುಮಾರು 50 ಎಕರೆ, 60 ಎಕರೆ, 70 ಎಕರೆ ಕೊಟ್ಟಿರ್ತಕ್ಕಂಥ ಸಮಾಧಿಗಳು ಮಾಡೋದಕ್ಕೆ. ಆದ್ರೆ ನಮ್ಮ ದೇಶಕ್ಕೆ ಸಂವಿಧಾನ ಬರೆದಿರ್ತಕ್ಕಂಥ ಒಬ್ಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಪುಣ್ಯಾತ್ಮ ಮರಣ ಹೊಂದಂತ ಸಂದರ್ಭದಲ್ಲಿ ಅವ್ರನ್ನಲ್ಲಿ ಶವ ಸಂಸ್ಕಾರ ಮಾಡೋದಕ್ಕೆ 3 ಅಡಿಗೆ 6 ಅಡಿ ಜಾಗ ಕೊಡಲ್ಲ ಡೆಲ್ಲಿನಲ್ಲಿ. ಅಂತ ಮಹಾಪುರುಷನ ಸಮಾಧಿ ಮಾಡಿದ್ರೆ ಇವರು ಒಳ್ಳೆ ಹೆಸರುವಾಸಿ ಆಗಿದ್ದಾರೆ. ಬೇರೆ ಬೇರೆ ದೇಶ ವಿದೇಶಗಳಿಂದ ಬಂದಕ್ಕಂತ ಜನ ಅವ್ರ ಸಮಾಧಿ ನೋಡಕ್ ಹೋಗ್ತಾರೆ. ಅವ್ರ ಸಮಾಧಿ ನೋಡಕ್ ಯಾವಾಗ ಹೋಗ್ತಾರೆ ಅವಾಗ ಬೇರೆಯವರು ಇಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಸ್ವಲ್ಪ ದಮ್ಮೆ ಆಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಸ್ಥಳ ಕೊಡಲ್ಲ ಅಲ್ಲಿ. ಆಯ್ತು, ಕೊನೆ ಪಕ್ಷ ಡೆಲ್ಲಿನಲ್ಲಿ ಶವ ಸಂಸ್ಕಾರ ಮಾಡೋದಕ್ಕೆ ಸ್ಥಳ ಕೊಟ್ಟಿಲ್ಲ. ನಾವು ಬಾಂಬೆಗೆ ತಗೊಂಡು ಹೋಗ್ತೀವಿ ಶವನ, ಅಂಬೇಡ್ಕರ್ ಅವ್ರ ಶವನ, ಕನಿಷ್ಠ ಪಕ್ಷ ನಮಗೆ ವಿಮಾನ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಾರೆ. ವಿಮಾನ ವ್ಯವಸ್ಥೆ ಮಾಡಿಕೊಡಿ ಅಂತಂದ್ರೆ ಕೂಡ ಅಂದಿನ ಏನು ಸರ್ಕಾರ ಇರ್ತದೆ, ಕಾಂಗ್ರೆಸ್ ನೇತೃತ್ವದ ಸರ್ಕಾರ, ವಿಮಾನ ಕೂಡ ಕೊಡಲ್ಲ ಅವರು. ಆ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಅನುಯಾಯಿಗಳು ಯಾರಿರ್ತಾರೆ ಅವ್ರ ಇರ್ತಕ್ಕಂಥ ಅಂಬಾಸಿಡರ್ ಕಾರ್ ಮಾರಿ
ಅದ್ರ ಜೊತೆಗೆ ಅವ್ರ ಸ್ನೇಹಿತರು ಅನುಯಾಯಿಗಳು ಒಂದಷ್ಟು ದುಡ್ಡು ಹಾಕ್ಕೊಂಡು 5,000 ರೂಪಾಯಿ ಫ್ಲೈಟ್ ಟಿಕೆಟ್ ಅವತ್ತೇನು ಕೊಟ್ಟು ಅಂಬೇಡ್ಕರ್ ಅವ್ರನ್ನ ಶವ ಎತ್ಕೊಂಡ್ಬಂದು ಈ ಅನಾಥರನ್ನ ಶವ ಸಂಸ್ಕಾರ ಮಾಡ್ತಾರಲ್ಲ ಸಮುದ್ರ ತೀರದಲ್ಲಿ, ಅಂತ ಕಡೆ ಡಾಕ್ಟರ್ ಬಾಬಾ ಸಾಹೇಬ್